ಹಂಗ ಬಿಟ್ಟಿಲ್ರಿ ಅಪ್ಪ ಅವ ಏ ಬೇಬರ್ಸಿ ನರಸಿಂಹ ಸ್ವಾಮಿ ಅಂತ ಚಣ್ಣ ಅಂತ ಕ್ಯಾಟ ಎಲ್ಲಾ ರುಂಡ ಕಡ್ದ ಜೀವಂತ ಮುಗಿಸ್ನನ್ರಿಪ್ಪ. ಈ ಸಾಹಸ ಸಿಂಹದ ಮನೆಗೆ ಬಂದು ಸ್ವಚ್ಛದಿಂದ ಮಾತನಾಡುವಷ್ಟು ಧೈರ್ಯ ಬಂದಿದೆ ಆ ಬಡ ನಾಯಿಗೆ. ನಿನ್ನ ಮನೆದರಿಗೆ ಅಷ್ಟೇ ಆಗಲೇ ಸಾವುಕಾರ. ಸೊಕ್ಕಿನಿಂದ ಮಾತನಾಡುತ್ತಿರುವ ಮಂಡಳಿಗೆ ನಾನು ಹೀಗೆ ಮಾತನಾಡುತ್ತೇನೆ. ಬರೀ ಅರ್ಜುನ ಅಷ್ಟೇ ಅಲ್ಲೇ, ನಿಮ್ಮನ್ನು ಕೊಬ್ಬಿದ ಶ್ರೀಮಂತರ ಉಂಡೆ ತೆಗೆದು ಬಂದಿರುವ ಈ ತಾಯಿನಲ್ಲಿ ಹುಟ್ಟು ಬಂದಿರುವ ಗಂಡುಗಲಿ ಪುಂಡಾರ್ಜುನ. ಗಂಡುಗಲಿ ನೀನು ಗಂಡುಗಲಿ ಆದರೇನು, ಪುಂಡ ಪುಡಾರಿ ಆದರೇನು, ಈ ಶ್ರೀಮಂತ ಪ್ರತಾಪನ ಹೆಸರು ಕೇಳಿದರೆ ಸಾಕು ಇಡೀ ಊರಿನ ಈ ಭಾಗದ MLA ಕೂಡ ಗಡಗಡೆಯನ್ನು ನಡಗಿ ಬಾಯಿ ತೆರೆಯುತ್ತಿರುವಾಗ ನೀನ್ ಯಾವ ಲೆಕ್ಕಲೇ? ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ನಾನೇನು ನೀನು ಹೇಳಿದಾಗ ಕೇಳಲಿಕ್ಕೆ ಬಿತ್ತಿನಕ್ಕೆ ನಿನ್ನ ಮನೆ ಕಾಯಿ ನಾಯಿ ಅಲ್ಲ. ಈ ಅರ್ಜುನಿಗೆ ಸ್ವಂತ ಬದುಕೋದು ಗೊತ್ತು ವಿನಯ, ನಿಮ್ಮದ ಶ್ರೀಮಂತರ ಕಾಲಿಡ ಬಿತ್ತುವುದು ಗೊತ್ತಿಲ್ಲ. ಒಂದು ವೇಳೆ ನೀನೇ ಸೂರ ನೀ ಮಾಡಿದ್ದೆ ಆಟೊಂದು ಹೋರಾಡಲು ಬಂದರೆ ನಿನ್ನ ಪ್ರಾಣ ತೆಗೆದು ಬಿಡಲಾರೆ ಈ ಅರ್ಜುನ. ಅದು ಈ ಶ್ರೀಮಂತನ ಪ್ರಾಣ. ಅರ್ಜುನ, ನನ್ನ ಪ್ರಾಣ ತೆಗೆಯಲು ನನ್ನೇನು ಮಳ್ಳ ಕುರಿ ಅಂತ ತಿಳಿದುವನಲೇ ಮಗನೇ. ದಿನಾಲು ನಿನ್ನಂತ ಬಡ ಬಿಕಾರಿ ನನ್ನ ಮಕ್ಕಳು ನನ್ನ ಬೂಟ್ ಪಾಲಿಶ್ ಮಾಡಿ ನಾನು ಎತ್ತಿ ಹಾಕಿದ ಭಿಕ್ಷೆಯನ್ನು ತೆಗೆದುಕೊಂಡು ಜೀವನ ನಡೆಸುತ್ತಿರುವಾಗ ನನ್ನ ಪ್ರಾಣ ತೆಗೆಯಲು ನಿನ್ನಿಂದಲೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಶ್ರೀಮಂತ ಬಡವರ ಚಂಡು ಮುರಿದು ಬದುಕುತ್ತಿರುವ ನಿಮ್ಮದ ಶ್ರೀಮಂತರ ಉಂಡ ಕಡಲು ಹುಟ್ಟಿ ಬಂದಿರುವ ಈ ಭಾರತಾಂಬೆ ಉದುರಿನಲ್ಲಿ ಈ ಗಂಡು ಒಂದಿಗೆ ಮತ್ತೆ ನೀನು ಎತ್ತರ ತಪ್ಪಿ ಹಾಗೆ ಹೀಗೆ ಬಗಳಿದರೆ ನೀನು ಶ್ರೀಮಂತರಿಗೆ ತಕ್ಕ ಸವಾಲು ಹಾಕಿ ನಿನ್ನ ಅಟ್ಟಹಾಸನ ಮೆಟ್ಟಿ ಮುರಿಯುತ್ತಿದ್ದರೆ ನಾನೇಕ ಹುಟ್ಟಬೇಕು ಸೂರಾದಿ ಸೂರ ಔಷಧದಲ್ಲಿ ಇಲ್ಲಿ ಹೊಕ್ಕ ಪುಂಡವಳಿಯಾಗಿ. ಅರ್ಜುನ, ಸುಮ್ಮನೆ ಗಂಟಲು ಹರಿದುಕೊಂಡು ಚೀರಾಡಿ ಏಕನರ ಕಿತ್ತುಕೊಳ್ಳುವಲೇ ಕತ್ತೆ. ನೀನೇನಾದರೂ ನಮಗೆ ಎದುರಾದರೆ ನಿನ್ನ ಕಟವನ್ನು ಇಲ್ಲೇ ಉರುಳಿಸಿ ನಿನ್ನ ಬಿಸಿ ರಕ್ತವನ್ನು ಕುಡಿಯದೆ ಬಿಡಲಾರೆ. ಬಲು ಎಚ್ಚರ. ಈ ಅರ್ಜುನಿಗೆ ಎಚ್ಚರ ಹೇಳುವ ನಾಯೇ, ನಿನ್ನಾಗೆ ಮತ್ತವ್ರ ಸತ್ತಿಗಾಗಿ ಎತ್ತಿ ಹಾಕಿ ನಾಶನ ತಿಂದು ಬದುಕುವ ಹೇಳಿ ಅಲ್ಲ ಈ ಅರ್ಜುನ. ಈ ಅರ್ಜುನ ಹೋರಾಡಬೇಕಂದು ಸೊಟ್ಟಿಗೆ ಸೊಟ್ಟು ಹೊಡೆದ್ರೆ ನಿಮ್ಮಂತ ಶ್ರೀಮಂತರು ಉಳ್ಬೇಕು ಅಂದು, ಇಲ್ಲ ವಿಜಯ ಬಾವುಟ ಆಡ್ಬೇಕು ಅಂದು. ಅಪ್ಪ ಅರ್ಜುನಪ್ಪ, ಸ್ವಲ್ಪ ಮಾತಿಗೆ ಗುದ್ದ್ಯಾಕ್ ಸೇರ್ಕೋತೀವ ನನ್ನಪ್ಪ. ಏ ತೆಲಡ್ಕ ಛತ್ರಿ, ತೆಲಡ್ಕ ಕೆಲಸ ಮಾಡಿ ಕಂಡು ಹೆಣ್ಣು ಮಗ ತಾಳಿ ಹರಿಸುವ ನೀನು ನನಗ ಬುದ್ಧಿವಾದ ಹೇಳ್ತೇನೆ ಮುದಿಯ. ನೋಡು ಪ್ರತಾಪ್, ನೀನು ನಮ್ಮ ಹೊಲದಲ್ಲಿ ದನಕರ ಮೇಯಿಸಿದಂದು ತಪ್ಪಾಯ್ತಂದು ಕೇಳಿಕೊಂಡ್ರೆ ಸರಿ, ಇಲ್ಲವಾದರೆ ನಿನ್ನ ಇಲ್ಲಲ್ಲಿ ಅಡ್ಡವಾಗಿ ಕತ್ತರಿಸಿ ಬಿಡ್ತೇನೆ. ತುತ್ತು ಕೂಲಿಗೂ ಗತಿ ಇಲ್ಲದೆ ಬಡ ಬಿಕಾರಿ ನನ್ನ ಮಗ ನೀನು ಸುತ್ತು 25 ಶ್ರೀಮಂತ ಸಿಂಹ ನೇರಿಸಿಕೊಂಡ್ರೆ ಪ್ರತಾಪನಿಗೆ ಇಷ್ಟು ಸೊಕ್ಕಿನಿಂದ ಮಾತನಾಡುತ್ತಿರುವಲ್ಲ, ಇದರ ಪರಿಣಾಮ ನಟ್ಟಗಿರೋದಿಲ್ಲ. ನೀನು ಹೀಗೆ ಮುಂದುವರೆದರೆ ಇದೇ ಕಲ್ಲಿನ ಕೋಟೆ ಕನ್ನಡದೆಂಬಕ್ಕೆ ನಿನ್ನ ಕತ್ತೆ ಮೈ ಚರ್ಮ ಸುಳಿಯಬೇಕಾದೀತು. ಬಲು ಎಚ್ಚರ.
ಶ್ರೀಮಂತ ಚರ್ಮ ಸುಲಿತೆ ಅಂತ ಹೇಳಲು ನಾನೇನು ಸತ್ತ ಕೋಳಿ ಅಲ್ಲ. ಕಟ್ಟಿ ಬಡ್ತೆ ಅಂತ ಹೇಳುವ ನೀನೊಬ್ಬ ಸಣ್ಣ ಗಂಡಸು. ಈ ಅರ್ಜುನ ಒಮ್ಮೆ ಸಿಡಿಗೆದ್ದು ಸೂರ್ಯ ಕಿರಣಗಳನ್ನು ಬಿಟ್ಟರೆ ನೀನು ಸುಟ್ಟ ಭಸ್ಮವಾಗುವೆ. ನೀನು ಎತ್ತರ. ನನಗೆ ಹಚ್ಚರ ಹೇಳುವ ಕತ್ತೆ. ಈ ಶ್ರೀಮಂತನಿಗೆ ಎಚ್ಚರಿಕೆ ಹೇಳಿದರೆ ನಿನ್ನ ಹೆಣ ಪತ್ತೆ ಇಲ್ಲದ ಪಾತಾಳಕ್ಕೆ ಸೇರುವುದು. ನೀನು ಬಲು ಎತ್ತರ. ಪಾತಾಳಕ್ಕೆ ಕಳಿಸಲು ನಾನೇನು ಹಾಲು ಕುಡಿಯೋ ಹಸಗೂಸನಲ್ಲ. ಈ ತೋಳಿನ ಶಕ್ತಿವರೆಗೂ ಈ ಅರ್ಜುನನಿಗೆ 1000 ಕೋಣಗಳು ಬಂದರು ಅದಕ್ಕೆಂದು ಹೆದರಲಾರದು. ಈ ಅರ್ಜುನ ಗಂಡನೇ. ಗಂಡದೆ ಲೇ ಅರ್ಜುನ, ಸಿಕ್ಕವರಿಗೆ ಸಿಕ್ಕಂತ ಮಗಳೇ ಈ ಸೋಲಿಲ್ಲದ ಸರ್ದಾರಕ್ಕೆ ನೀ ಎದುರಾಡಿದರೆ ನಿನ್ನ ಕಣ್ಣುಗಳನ್ನು ಕಿತ್ತ ಜೀವಂತ ಸುಟ್ಟು ನಿನ್ನ ಮೂಳೆಗಳನ್ನು ನನ್ನ ಸ್ನೇಹಿತನ ಕಾಲಡಿರುವೆ. ಬಲು ಎಷ್ಟರದಿಂದ ಬಡಲೆ ಬಡವ. ಏ ಪ್ರದಿಯಾ 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 ಬಡವ ಎಂದು ಮತ್ತೆ ಮರಳಿ ಕೂಗಿದರೆ ಅಂದ ಕ್ಷಣದಲ್ಲಿ ನಿನ್ನ ಕೈ ಕಾಲುಗಳನ್ನು ಕತ್ತರಿಸಿ ನಿನ್ನ ರುಂಡವನ್ನು ಕಡಿದು ನಮ್ಮ ಅಣ್ಣ ಹೇಮಂತನ ಕಾಲನ್ನು ಇಟ್ಟು ಬಿಡ್ತೀನಿ ಮಗನೇ. ಬಲು ಎತ್ತರದಿಂದ ಮಾತನಾಡು. ಅಲ್ಲೋ ತಮ್ಮ ಅರ್ಜುನ, ಮಾತ್ಕೊಮ್ಮೆ ಕೊಡ್ಲಿ ತೋರಿಸ್ತಲ್ಲೋ ತಮ್ಮ. ಸುಮ್ ನಮ್ ದಣ್ಯರ ಏನ್ ಹೇಳ್ತಾರ ಕೇಳೋ ತಮ್ಮ ಅರ್ಜುನಪ್ಪ. ಇಲ್ಲ ಅಂದ್ರೆ ಗುಂಡ. ಏ ಮನೆ ಮುರುಕ ಛತ್ರಿ, ಇದು ನನಗೂ ಆ ಶ್ರೀಮಂತರಿಗೆ ಸಂಬಂಧಪಟ್ಟ ವಿಷಯ. ಮಧ್ಯದಲ್ಲಿ ನೀನು ಭಾಗವಹಿಸಿದರೆ ಮೊದಲು ನಿನ್ನ ರುಂಡವನ್ನು ಕತ್ತರಿಸಬೇಕಾಗುತ್ತದೆ ಮಗನೇ. ಎತ್ತರ. ಅರ್ಜುನ, ವಿನಾಕಾರವಾಗಿ ಈ ಶ್ರೀಮಂತನ ಜೊತೆ ವಾದ ಮಾಡುವುದನ್ನು ನಿಲ್ಲಿಸಿ ಈ ಶ್ರೀಮಂತ ಹೇಳಿದಾಗೆ ಕೇಳಿಕೊಂಡು ಇಂದಿನಿಂದ ನೀ ಕುಸ್ತಿ ಆಡೋದನ್ನು ನಿಲ್ಲಿಸಿ ನಿಮ್ಮಣ್ಣನ ಹತ್ತಿರುವ ದೇವಸ್ಥಾನದ ಒಡವನ್ನು ನನಗೆ ಕೊಟ್ಟು ಬಿಡು. ನಿನಗೆ ಏನು ಬೇಕಾದ್ರೂ ಕೇಳು, ನಾ ಕೊಡ್ತೀನಿ. ಆಯ್ತು ಶ್ರೀಮಂತರೇ, ನಾನು ಕುಸ್ತಿ ಆಡೋದು ನಿಲ್ಲಿಸಿ ಆ ದೇವಸ್ಥಾನ ಒಡೆಗಳನ್ನು ನಿನಗೆ ಕೊಡ್ತೀನಿ. ಆದರೆ ನೀನು ನನಗೆ ಕೇಳಿದು ಕೊಡ್ತೀಯಾ? ಏನ್ ಬೇಕಾದ್ರೂ ಕೇಳು, ನಿನ್ನ ಮಕ್ಕದ ಮೇಲೆ ಬಿಸಾಕ್ತೀನಿ. ಹಾಗಾದರೆ ನಿನ್ನ ತಂಗಿ ನನಗೆ ಬೇಕು. ಹುಚ್ಚು ಬಾಯಿಲೆ ಸುಕ್ಕಿನ ಶ್ರೀಮಂತ. ನಾನು ಕುಸ್ತಿ ಆಡೋದು ನಿಲ್ಲಿಸಿ ಆ ದೇವಸ್ಥಾನ ಒಡೆಗಳನ್ನು ಕೊಡಬೇಕೆನ್ನಲೇ ಸಾವುಕಾರ. ನೀನು ಶ್ರೀಮಂತ ತಕ್ಷಣ ಕಡುಬಡವನ ಮೇಲೆ ಏನ್ ಬೇಕಾದ್ರೂ ದಬ್ಬಾಳಿಕೆ ದೌರ್ಜನ್ಯ ಮಾಡ್ಬೇಕನ್ನೋದು ಅದು ನಿನ್ನ ಮೂರ್ಖತನ. ನಮ್ಮಂತ ಬಡವರು ದುಡ್ದಾಗಲೇ ನಿಮ್ಮಂತ ಶ್ರೀಮಂತರಾಗೋದು, ಮಾಡಿ ಮೇಲೆ ಮಾಡಿ ಕಟ್ಟುಕೊಳ್ಳೋದು ತಿಳಿದುಕೊಳ್ಳೆ ಸಾವುಕಾರ. ಅಣ್ಣ, ಏನಿದೆ ನಿನ್ನ ಹೇಳಿದ್ದೇನ ಯಕಚಿತವ ಬಡ ಬಿಕರಿಂದ ಇದು ಸೊಕ್ಕಿನ ಮಾತನ್ನು ನೆನೆಸ್ಕೊಳ್ಳಿ. ಅಣ್ಣ, ಮೊದಲು ಇವನ ಕಂಬಕ್ಕೆ ಕಟ್ಟು, ತೆಗೆದುಕೋ ನಮ್ಮಪ್ಪನ ವೀರ ಕತ್ತಿಯನ್ನು, ಕತ್ತರಿಸಿ ಈ ಬಡ ಬಿಕಾರಿ ದೇಹವನ್ನು. ಶಬಾಷ್ ಅಣ್ಣೆ ಶಬಾಷ್. ನೀನು ಶ್ರೀಮಂತನ ತಂಗಿ ಹುಟ್ಟೋದಕ್ಕೂ ಸಾರ್ಥಕವಾಯಿತು. ಮೊದಲು ತಪ್ಪು ದಾರಿ ಹಿಡ್ತು ನಿಮ್ಮ ಅಣ್ಣನಿಗೆ ಬುದ್ಧಿ ಹೇಳೋದು ಬಿಟ್ಟು ಅಣ್ಣ ಕಟ್ಟು ನನ್ನ ಕಂಬಕ್ಕೆ, ತೆಗೆದುಕೋ ಅಪ್ಪನ ವೀರಗತ್ತಿ ಹೇಳುವ ನೀನೊಂದು ಹೆಣ್ಣನೇ ಜಿಂಗರ ಬಿಲ್ಲೆ. ಕೈತವ ಗುರಿ ಹಚ್ಚಿ ಬೆಂಕ್ಯಾಗ ಒಳ್ಳೆ ನೀ ಬೇತೋಪ್ಪ ಯಾಕೆ ಸುರ್ತೀಯನಿ ಅಂತೀನಿ ನಾನು. ಸುಮ್ ನಿಂದ್ರವ. ಏ, ಇಂಥ ಬಡ ಬಿಕಾರಿನ ಸುಮ್ನೆ ಬಿಡಬಾರ್ದು ಚೆನ್ನಪ್ಪ. ಇಂಥವರ ಮೈ ಚರ್ಮ ಸುಲಿದು ನನ್ನ ಪಾದರಕ್ಷೆ ಮಾಡಿಸ್ಕೊಂಡಾಗ್ಲೇ ಈ ಕಲಿತಾಳ ಮನುಷ್ಯಗೆ ಶಾಂತಿ. ಹೆಣ್ಣೆ ನಿನ್ನಂತ ಕೊಪ್ಪಿದ ಹೆಣ್ಣಿಗೆ ತಕ್ಕ ಪಾಠ ಕಲಿಸಿದಾಗಲೇ ಈ ಅರ್ಜುನ ಮನಸ್ಸಿಗೆ ಶಾಂತಿ. ಬಿ ಕೇರ್ಫುಲ್. ಲೇ ಸೊಕ್ಕಿನ ಕುಣ್ಯ, ಆರ್ಭಟದ ಹುಲಿಯಾಗಿ ಇಡೀ ದಿಲ್ಲಿ ಅಂಡರ್ವರ್ಡ್ ನನ್ನ ಕಿರುಬಳ್ಳಲ್ಲಿ ಆಟ ಆಡಿಸಬೇಕಾದ ಈ ಶ್ರೀಮಂತ ಪ್ರತಾಪ
ಹೆಚ್ಚಿಗೆ ಮಾತನಾಡಿದರೆ ನಿನ್ನನ್ನು ಇಲ್ಲೇ ಒದ್ದು ವಸೂಲಿ ಮಾಡಬೇಕಾಗುತ್ತದೆ ಆ ದೇವಸ್ಥಾನದ ಒಡವೆಗಳನ್ನು. ಲೇ ಅರ್ಜುನ, ಈ ಹೆಜ್ಜೆ ಜಗನ ಮಾಡುತ್ತಿರುವ ಕಾರ್ಯಕ್ಕೆ ನೀ ಅಡ್ಡ ಬಂದು ನಮ್ಮ ಸೇಡಿಗೆ ಎದುರಾಡಿ ನಿನ್ನ ಪುಂಡಾಟಕ್ಕೆ ತೋರಿಸಿದರೆ ಇದೇ ಪಿಸ್ತೂಲ್ ನಿನ್ನ ಸೀಳಿ ಬಿಡುವೆ. ಏಯ್, ಕೈಯಲ್ಲಿ ಕೊಡ್ಲಿದೆ ಎಂದು ಪುಂಡನಾಗಿ ಮಾತಾಡಿ ಹೋದರೆ ಮುಂದೆ ಒಂದು ದಿನ ನಿನ್ನ ಕೊಪ್ಪು ಎಸೆದು ಬಿಡಲಾರೆ ಜೋಕೆ. ಮುಚ್ಚು ಬಾಯಿ ಹೇಳಿಗಳೇ. ನೋಡು ಪ್ರತಾಪ್, ಅಂದು ನಿನ್ನ ಮನದಲ್ಲಿನ ಮಣ್ಣರಿಗೆ ಮಾತನಾಡಿ ನಡೆಸಿಕೊಂಡರೆ ನಿನ್ನ ಜೀವಂತ ಸುಟ್ಟರೂ ನನ್ನ ಸುಟ್ಟಾಡಲಾರದು. ಇದನ್ನೆಲ್ಲ ಕೇಳದೆ ನಿಮ್ಮನ್ನು ಸುಮ್ಮನೆ ಬಿಡಬೇಕಂದ್ರೆ ನಿಮ್ಮ ಇಬ್ಬರನ್ನು ರುಂಡ ಸೀಳಿ ನಮ್ಮ ಮೂರು ಬಸವರ ಗುಡಿಗೆ ಕಟ್ಟಬೇಕಾಗುತ್ತದೆ. ಮಕ್ಕಳ ಎಚ್ಚರಿಂದ ಮಾತನಾಡಿ. ಏ ಪ್ರದ್ಯಾ, ಈ ನನ್ನ ಸ್ನೇಹಿತರಿಗೆ ಹೇಳು, ನನ್ನ ಆಸ್ತಿ ಕಸಿದುಕೊಳ್ಳುವೆಂದು ನನ್ನ ಹೊಲಕಲ್ಲಿ ನೋಡಿದರೆ ನಿಮ್ಮ ಇಬ್ಬರ ದೇವವನ್ನು ಸೀಳ್ಬಿಡ್ತೀನಿ ಮಕ್ಕಳ. ಲೇ ಅರ್ಜುನ, ಇದೇ ರೀತಿ ಬಾಯಿಗೆ ಬಂದಂತ ಮಾತನಾಡಿದರೆ ನಿನ್ನನ್ನು ಚಾಟಿಂದ ಮಾತಾಡಿಸಬೇಕಾಗಿತ್ತು. ಬಲ ಎತ್ತರವಿರಲಿ. ಏ ಬಿಂಕದ ಹೆಣ್ಣೆ, ನೀನು ಶ್ರೀಮಂತ ಎಂದು ಸೊಕ್ಕಿನಿಂದ ಮಾತನಾಡಿದರೆ ಇಲ್ಲ ಬಾಯಿಗಾಗುತ್ತೆ, ಹಲ್ಲು ಉದಿಸಬೇಕಾಗುತ್ತದೆ. ಬಲು ಜಾಗೃತೆ. ಲೇ ಪ್ರದ್ಯಾ, ಈ ಸೂರ್ಯಚಂದ್ರ ಇರುವವರೆಗೂ ನಮ್ಮ ಮನೆತನಕ್ಕೆ ಹಾಗೂ ನಮ್ಮ ಅಣ್ಣನಿಗೆ ಒಂದೇ ಒಂದು ಮಾತನಾಡಿದರೆ ನಿಮ್ಮ ಗಂಟವನ್ನು ಸೀಳಿ ನಿಮ್ಮ ಬಿಸಿ ರಕ್ತವನ್ನು ಕುಡಿಯುತ್ತಿದ್ದರೆ ನನ್ನ ಹೆಸರು ಅರ್ಜುನನೇ ಅಲ್ಲ. ಬರ್ತೀನಿ, ನೆನಪಿರಲಿ ಮಕ್ಕಳ. ಅಣ್ಣ, ಅವನನ್ನು ಸುಮ್ಮನೆ ಬಿಡಬಾರ್ದಾಗಿತ್ತು. ಅವನನ್ನು ಜೀವಂತ ಕೊಂದು ಅವನ ಬೂದಿಯನ್ನು ನನ್ನ ಹಣೆಗೆ ಹಚ್ಬೇಕಿತ್ತಣ್ಣ, ಹಣೆಗೆ ಹಚ್ಬೇಕಿತ್ತು. ತಂಗಿ ಕವಿತಾ, ಇದೆಲ್ಲ ನಿನಗೆ ತಿಳಿಯುವುದಿಲ್ಲ. ನೀನು ಸುಮ್ಮನೆ ಕಾಲೇಜ್ಗೆ ಹೋಗು. ಸರಿ ಅಣ್ಣ, ನಾನು ಇನ್ನು ಹೋಗಿ ಬರ್ತೀನಿ. ಬಾಯ್. ಪ್ರದೀಪ್, ಹೇಳು ಪ್ರತಾಪ್. ಚೆನ್ನಾಗೂ ನೀನು ಹೋಗಿ ನನ್ನ ಮಿಲ್ವರನ್ನು ನೋಡಿಕೊಂಡು ನನ್ನ ಸ್ಮಗ್ಲಿಂಗ್ ಮಾಲನ್ನು ಲಾರಿಗಳಲ್ಲಿ ತುಂಬಿಸಿ ಬಾಂಬೆಗೆ ಕಳಿಸಿಬಿಡು. ನನಗೆ ಸ್ವಲ್ಪ ಲಂಡನ್ ನಲ್ಲಿ ಕೆಲಸವಿದೆ, ಹೋಗಿ ಬರುತ್ತೆ. ಅಗಸ್ಯಾದ